ಇನ್ನು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತ ನಿಟ್ಟಿನ ಸರ್ಕಾರದ ಪ್ರಯತ್ನ ಏನಿದೆ ಇದಕ್ಕೆ ವಿಪಕ್ಷವಾಗಿ ಬಿಜೆಪಿ ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಅದಕ್ಕೆ ಕಾಂಗ್ರೆಸ್ ಕೊಡ್ತಾ ಇರುವಂತ ಜಸ್ಟಿಫಿಕೇಶನ್ ಏನು ಅಂತ ಅಂದ್ರೆ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೆ ಅಂತ. ಅದರಲ್ಲಿ ಕ್ರಿಶ್ಚಿಯನ್ನರು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ. ಇವ್ರುಗಳನ್ನ ಯಾಕೆ ವಿರೋಧ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ BY ವಿಜಯೇಂದ್ರ ಇವತ್ತು ಕೆಲ ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ಮುಸ್ಲಿಂ ಓಲೈಕೆಯಿಂದಾಗಿ ರಾಜ್ಯದಲ್ಲಿ ಇವರು ಧರ್ಮಗಳ ನಡುವೆ ಬಹಳ ಅಂತರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಯತ್ನಾಳ್ ಅವರಂತೂ ರಾಜ್ಯ ಅಂತೂ ಪಾಕಿಸ್ತಾನದ ಒಂದು ಭಾಗ ಆಗೋ ಕಡೆಗೆ ಹೋಗ್ತಾ ಇದೆ. ನಮ್ಮ ಪಕ್ಷದವರು ಹಿಂದೆ ಕೆಲ ಘಟನೆಗಳಾದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ವಿರೋಧಿಸಬೇಕಿತ್ತು. ಹಾಗಾಗದೇ ಇದ್ದಿದ್ದಕ್ಕೆ ಕಾರಣ ಅಂತ ಅಂದ್ರೆ ಜನ ನಮ್ಮೇಲೂ ವಿಶ್ವಾಸವನ್ನ ಕಳೆದುಕೊಂಡ್ರು. ಆದರೆ ನಾವು ಈ ವಿಚಾರವನ್ನ ಬಿಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಕೂಡ ಕೆಂಡ ಕಾರ್ತಾ ಇದ್ದಾರೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರ ಯಾವ್ಯಾವ ರೀತಿಯಾದ ಬೆಳವಣಿಗೆ ಪಡೀತಾ ಇದೆ ಬನ್ನಿ ನೋಡೋಣ. Karnataka government in the budget has publicly announced ಮುಸಲ್ಮಾನರಿಗೆ 4% ಇದು ಓಲೈಕೆ ರಾಜಕಾರಣಕ್ಕಾಗಿ 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಅಲ್ಪಸಂಖ್ಯಾತರಿಗೆ ಅಂತ ಇದೆ. ಕಾಂಗ್ರೆಸ್ ಪಾರ್ಟಿ ಅವರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಧರ್ಮಗಳ ಮಧ್ಯೆ ವಿಷಬೀಜವನ್ನ ಬಿತ್ತಕ್ಕಂತ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ವಿಧಾನಸಭೆಯಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ಅನುಮೋದನೆ ಆಗಕ್ಕೆ ನಾವು ಬಿಡಲ್ಲ, ಗಲಾಟೆ ಮಾಡ್ತೀರಿ. ಬೆಂಕಿಗೆ ಕೈ ಹಾಕಿದ್ರೆ ಯಾವ ರೀತಿ ಸುಡುತ್ತೋ ಅಷ್ಟೇ ಡೇಂಜರ್ ಆಗಿರೋ ಮೀಸಲಾತಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಗುದ್ದಾಟಕ್ಕೂ ಕಾರಣವಾಗಿದೆ. ಮೀಸಲಾತಿ ಅನ್ನೋದು ಅದೆಷ್ಟೋ ಸಂಘರ್ಷಕ್ಕೂ ಕಾರಣವಾಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದು ಬೀದಿಯಲ್ಲಿ ಬೆಂಕಿ ಹಾಕಿರೋ ಉದಾಹರಣೆಯು ನಮ್ಮ ಕಣ್ಣ ಮುಂದಿದೆ. ಇದೀಗ ಆರಂಭದಲ್ಲಿ ವಿರೋಧ ವ್ಯಕ್ತವಾಗ್ತಿದ್ರೂ ಕೂಡ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಸರ್ಕಾರ ನಿರ್ಧಾರ ಮಾಡಿರೋದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಸಂವಿಧಾನ ವಿರೋಧಿ ನಡೆ ಅಂತ ಬಿಜೆಪಿ ಬೆಂಕಿಯುಗುಳುತ್ತಿದೆ. ಮುಸ್ಲಿಂ ಮೀಸಲಾತಿ ಕಿಚ್ಚು, ವಿಪಕ್ಷ ನಾಯಕರಿಂದ ಸಮರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಯಿಂದ ಆಕ್ರೋಶ. ರಾಜ್ಯ ಪಾಕ್ನ ಭಾಗವಾದಂತಾಗಿದೆ. ಯತ್ನಾಳ್ ಕೆಂಡ. ಹೌದು, ಮೀಸಲಾತಿ ಜೇನುಗೂಡಿಗೆ ಕೈ ಹಾಕಿರೋ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಿ ಗುತ್ತಿಗೆಯಲ್ಲಿ 2 ಕೋಟಿಯವರೆಗೆ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋಕೆ ಒಂದ್ ಹೆಜ್ಜೆ ಇಟ್ಟೇ ಬಿಟ್ಟಿದೆ. ಕ್ಯಾಬಿನೆಟ್ ಸಭೆಯಲ್ಲೂ ಒಪ್ಪಿಗೆ ನೀಡಲಾಗಿತ್ತು. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿರೋದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರ ಎಲ್ಲದರಲ್ಲೂ ಮುಸ್ಲಿಮರಿಗೆ ಹಣ ಕೊಡ್ತಿದ್ದಾರೆ. ಕರ್ನಾಟಕ ಪಾಕಿಸ್ತಾನದ ಒಂದು ಭಾಗದಂತಾಗಿದೆ ಅಂತ ಶಾಸಕ ಯತ್ನಾಳ್ ರೋಷಾವೇಶಗೊಂಡ್ರು. ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾ ಇಲ್ಲ, ಏನೇನು ಜೀರೋ. ಇಲ್ಲಿ ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತದ ಕರ್ನಾಟಕ. ನೀವು ಇವತ್ತು ನೋಡ್ರಿ, ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರಿಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿಯೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ. ಕಾಂಗ್ರೆಸ್ ಪಾರ್ಟಿ ನಿಮ್ಮ ಅಪ್ಪನ ಮನೆ ಆಸ್ತಿನ ಹೇಳ್ರಿ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಸಿಡಿಗುಂಡು. ಮುಸ್ಲಿಂ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಪಾರ್ಟಿ ನಿಮ್ಮಪ್ಪನ ಮನೆ ಆಸ್ತಿನ, ಹಾಗಾದ್ರೆ ಹಿಂದೂಗಳ ಕತೆ ಗೋವಿಂದಾನ ಅಂತ ಕಿಡಿಕಾರಿದ್ರು. ಮೊದಲಿಂದಾನು ಕೂಡ ಟಿಪ್ಪು ಜಯಂತಿ ಮಾಡಿದ್ರು, ಶಾದಿ ಭಾಗ್ಯ ಮಾಡಿದ್ರು, ಮೊನ್ನೆ ಅವರಿಗೆ ಮುಲ್ಲಾಗಳಿಗೆ 10,000 ಕೊಡ್ತೀನಿ ಅಂತ ಹೇಳಿದ್ರು. ಏನು ಇವರು ಕಾಂಗ್ರೆಸ್ ಪಾರ್ಟಿ ಅವರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಬಿಟ್ಟಿದೆ. ಇದು ಟ್ಯಾಕ್ಸ್ ಪೇಯರ್ಸ್ ಹಣ. ಇದು ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ. ಇಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದು. ಧರ್ಮಾಧಾರಿತವಾದಂಥ ಒಂದು ರಿಸರ್ವೇಷನ್, ಇದು ತಪ್ಪು. ಇದು ನಾವು ಹೋರಾಟ ವಿಧಾನಸಭೆಯಲ್ಲಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀರಿ. ಅವ್ರು ಬಿಲ್ ತಂದರೆ ಬಿಲ್ನ ನಾವು ರಿಜೆಕ್ಟ್ ಆಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ಅನುಮೋದನೆ ಆಗೋಕ್ಕೆ ನಾವು ಬಿಡಲ್ಲ, ಗಲಾಟೆ ಮಾಡ್ತೀರಿ.
ನೋಡಿ, ಇದು ಸಂವಿಧಾನ ವಿರೋಧಿ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವುದೇ ರೀತಿ ಧರ್ಮಾಧಾರಿತವಾದ ರಿಸರ್ವೇಷನ್ ಇರಲ್ಲ. ಈಗ ಅವರು ಹಿಂದೂಗಳ ಕಥೆ ಏನು? ಹಾಗಾದರೆ ಹಿಂದೂಗಳ ಕಾಂಟ್ರಾಕ್ಟರ್ಗಳಿದಾರಲ್ಲ, ಇದೇ ಥರ ಎಲ್ಲ ಹೋಗ್ತಾನೆ ಇದ್ದರೆ ಬಹುಸಂಖ್ಯಾತ ಹಿಂದೂಗಳ ಕತೆ ಗೋವಿಂದ ಆಗೋಗ್ತಿದೆ. ಇವತ್ತು ಮುಸ್ಲಿಮರಿಗೆ 4% ಮಾಡಿದ್ದಾರೆ, ಅದನ್ನು 50%ಗೂ ರೈಸ್ ಮಾಡೋಕ್ಕೆ ಹಿಂಜೇರದೇ ಇರೋವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದು. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಮಾತನಾಡಿ 2047ಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂತಿದ್ದಾರೆ. ಓಲೈಕೆ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಸರ್ಕಾರ ಹೊರಟಿದೆ ಅನ್ನೋ ಗಂಭೀರ ಆರೋಪವನ್ನೇ ಮಾಡಿದ್ರು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ, ಆವತ್ತು ಈ ದೇಶ ವಿಭಜನೆ ಆಗಿದೆ. ಈಗ 2047ಕ್ಕೆ 100 ವರ್ಷ ತುಂಬಿದಾಗ ನಾವು ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ. ಯಾರು ಹೇಳ್ತಾ ಇರೋದು ಇದು? ಆ ಕಾರಣದಿಂದ ಇದು ಓಲೈಕೆ ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಅನ್ನ ನೀವು ಯಥಾಸ್ಥಿತಿ ಉಳಿಸ್ಕೊಳ್ಳಿಕ್ಕಾಗಿ ನೀವು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇರತಕ್ಕಂಥದ್ದಿದೆಯಲ್ಲ, ಇದು ದೇಶವನ್ನ ಒಂದು ಕೆಡಿಸ್ತಕ್ಕಂಥ ಕೆಲಸ. ಧರ್ಮದ ಮಧ್ಯೆ ವಿಷಬೀಜ ಬಿತ್ತ ಕೆಲಸ ಆಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೋಷಾವೇಶಗೊಂಡ್ರು. ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ 4% ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜವನ್ನ ಬಿತ್ತಕ್ಕಂತ, ಒಂದು ಒಡಕನ ಮೂಡಿಸ್ತಕ್ಕಂತ, ಒಂದು ಕಂದಕವನ್ನ ಮೂಡಿಸ್ತಕ್ಕಂತ ಒಂದು ದುಸ್ಸಾಹಸಕ್ಕೆ, ಒಂದು ಕುತಂತ್ರಕ್ಕೆ, ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ. ಇದು ಸರ್ವರಿಗೂ ಸಮಬಾಳು ಎಂದ ಬಿವೈವಿ ಟ್ವೀಟ್ಗೆ ಡಿಕೆ ಡಿಚ್ಚಿ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿರೋಧಿಸಿ ಟ್ವೀಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ಯಾವತ್ತಿದ್ರೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ತತ್ವಕ್ಕೆ ಬದ್ಧ ಆಗಿರೋದು. ಆದ್ರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಬಹುಪಾಲು ಕೊಡ್ತಿದೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆಶಿ ಕುವೆಂಪು ಅವರ ನಾಡಗೀತೆಯನ್ನ ಓದ್ಲಿ ಅಂದ್ರು. ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಳು ಅನ್ನೋರು ಯಾರೋ ಒಬ್ಬನ MLC ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ಬರು ಕ್ರಿಶ್ಚಿಯನ್ಸ್ನ, ಒಂದು 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರವರು ಓದಲಿ. ಇನ್ನು ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ನಿನ್ನೆಯಷ್ಟೇ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ಗಂಭೀರ ಆರೋಪವನ್ನೇ ಮಾಡಿದ್ರು. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಮೀಸಲಾತಿ ನೀಡಲಾಗಿದೆ ಅಂದಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿ, ಮುಸ್ಲಿಮರಿಗೆ ಅಲ್ಲ ಅಲ್ಪಸಂಖ್ಯಾತರಿಗೆ ನಾವು ಕೊಡ್ತಿರೋದು ಅಂದ್ರು. और कांग्रेस पार्टी और राहुल गांधी की सोच कैसी है, ये इसका संकेत भी देती है. कर्नाटका गवर्नमेंट in the budget has publicly announced a 4% reservation for Muslims in government contracts. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದರೆ ಎಲ್ಲ ಮೈನಾರಿಟಿ ಅಂದರೆ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಇದು ಮಾಡ್ತಾರೆ. ಅವರು ನಮ್ಮನ್ನ ಎಸ್ಕೋತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನು, ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ. ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದೀವಿ. ಅವ್ರಿಗೆ ಒಂದು ಪಾಪ ಅವ್ರು ಬದುಕೋಬೇಕಲ್ಲ. ಅದೇನೇ ಹೇಳಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋಕೆ ಮುಂದಾಗಿರೋ ಸರ್ಕಾರದ ನಡೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.